ವೆಲ್ಕಮ್ ಟು ನ್ಯೂ ವಿಡಿಯೋ. ಬನ್ನಿ, ಇವತ್ತು ನಾನೊಂದು ನಿಮ್ಗೆ ದೇವಸ್ಥಾನನ ಪರಿಚಯ ಮಾಡಿಸ್ತೀನಿ. ಇದು ಮೂರನೇ ದಪ್ಪ ಹೋಗ್ತಾ ಇರೋದು, ಯಾವುದು ಅಂತ ಕೊನೆವರೆಗೂ ಹೇಳಲ್ಲ. ವಿಡಿಯೋನ ಕೊನೆವರೆಗೂ ನೋಡಿ, ಗೊತ್ತಾಗುತ್ತೆ ನಿಮ್ಗೆ. ಬನ್ನಿ ಇವಾಗ ಹೋಗಿ ಸಿಗೋಣ. ಇವಾಗ ಹೋಗ್ತಾ ಹೋಗ್ತಾ ನಮ್ಮ ಹೊಸ ಹೆಲ್ಮೆಟ್ ಅಲ್ಲಿ ಒಂದು ರೈಡ್ ಮಾಡೋಣ. ಇವಾಗ ಬನ್ನಿ, ನೋಡ್ಬೋದು ನಮ್ಮ ಅರ್ಕೇಶ್ವರನ್ ದೇವಸ್ಥಾನದ ಹತ್ರ ಬಂದು, ಅರ್ಕೇಶ್ವರನ್ ದೇವಸ್ಥಾನದಿಂದ ಹೋಗ್ತಾ ಇರೋದು ಇವಾಗ ಕೈ ಮುಕ್ಕಟ್ಟು ಇಲ್ಲಿಂದನೇ. ನೋಡ್ಬೋದು ಇವು ಹೇಗೆ ಕಾಣಿಸ್ತಿದೆ. ಅರ್ಕೇಶ್ವರನ್ ದೇವಸ್ಥಾನ ಪೂಜಾರಿ ಇಲ್ಲೇ ಅವ್ರೆ. ಪೂಜಾ, ಭಾನುವಾರ ಬಂತು ಅಂತಂದ್ರೆ ಈ ರೋಡು ಸ್ವಲ್ಪ ಜಾಸ್ತಿ ಜನ ಇರ್ತಾರೆ. ಎಲ್ಲರೂ ಹೋಗೋರು ಬರೋರು, ವೀಕೆಂಡ್ ಅಲ್ವಾ, ಇದ್ದೇ ಇರ್ತಾರೆ. ನೋಡ್ಬೋದು ನಮ್ಮ ಅರ್ಕೇಶ್ವರನ್ ದೇವಸ್ಥಾನ ಹೇಗೆ ಕಾಣಿಸ್ತಿದೆ ಅಂತ. ಬನ್ನಿ ಒಳ್ಳೆ ನೋಡೋದ, ನೀರು ಐತಾ ಇಲ್ವಾ ಅಂತ ಗೊತ್ತಾಗುತ್ತೆ. ಆದ್ರೂ ಒಂಥರ ಚಂದ ನಮ್ಮ ಗಾಡಿ ಓಡಿಸೋದು. ಎಲ್ಲಾರು ಲಾಂಗ್ ಹೋಗ್ಬೇಕು ಅಂತಂದ್ರೆ ನೋಡೋಣ, ನೆಕ್ಸ್ಟ್ ಒಂದು ಅಪ್ಗ್ರೇಡ್ ಮಾಡಬೇಕು ಗಾಡಿನ. ಯಾವ್ದು ತಗೊಳ್ಳೋದು ಅಂತ ನೋಡ್ಬೇಕು ಫಸ್ಟ್. ನೆಕ್ಸ್ಟ್ ಒಳ್ಳೊಳ್ಳೆ ಟ್ರಿಪ್ ಹೊಡಿಬೇಕು. ಕೆಲಸ ಇದ್ದಿದೆ, ಈಗ ಎಂಜಾಯ್ ಮಾಡಬೇಕು ನೀಟಾಗಿ. ಟ್ರೈನ್ ಹೋಯ್ತು ಅಂತ ಅನ್ಕೊಂಡಿರ್ತೀನಿ, ಇಲ್ಲ ಅಂದ್ರೆ ಇಲ್ಲಿ ಅಂಪಾಪುರದವು ಗೇಟ್ ಹಾಕ್ಬಿಟ್ಟಿರ್ತಾರೆ. ಗಾಡಿಗಳು ಬತ್ತಾವೆ ಅಂದ್ರೆ ಟ್ರೈನ್ ಹೋಗೈತೆ ಪಕ್ಕ, ಗೇಟ್ ಓಪನ್ ಆಗಿರ್ತದೆ. ಎಷ್ಟು ಮೀನ್ ಮಾರ್ತಾರೆ ಇಲ್ಲಿ ಅಂತ ಭಾನುವಾರಕ್ಕೆ. ರೈಲ್ವೆ ಗೇಟ್ ತೆಗ್ದಿದೆ. ರೈಲ್ವೆ ಗೇಟ್ ನಾಳೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ. ಒಂದು ರೋಡಲ್ಲವೇ ಹಂಸು ಭಯಂಕರವಾಗಿರ್ತವೆ. 30 ಕಿಲೋಮೀಟರ್ಗೆ 30 ಹಂಸ ಇದ್ದಾವೆ ನೋಡಿ. ಇದು ಎಷ್ಟು ಪ್ಯಾಚ್ ರೋಡು. ದೊಡ್ಡದಾಗಿ ರೋಡ್ ಮಾಡ್ಬೇಕಿಲ್ಲಿ ಮೊದಲಾಗಿ. ಈಗ ಹೊಸಗ್ರಹಾರ ಎಂಟ್ರಿ, ರೈಲ್ವೆ ಸ್ಟೇಷನ್ ಹೊಸಗ್ರಹಾರದ್ದು ಹೇಗಿದೆ ನೋಡಿ, ಸಗದಾಗಿ ಮಾಡೋರೆ. ಇಲ್ಲಿಂದ ಬೇರೆ ಇನ್ನೊಂದ 3 ಕಿಲೋಮೀಟರ್ ಇರ್ಬೋದು ನನ್ನ ಅನಿಸಿಕೆ. ಇಲ್ಲ ಈ ಅಪ್ಪು ಹತ್ತಬೇಕು ಇಲ್ಲವೇ. ಟ್ರೈನಲ್ಲೇ ಹೋಗ್ಬೋದಿತ್ತು, ಅದು ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಒಂದಿನ. ಇಲ್ಲ ಅಂದ್ರೆ ಜೈನ್ ಕಲ್ಪೆಟ್ಟಾಗಿದೆ, ಮತ್ತೆ ಯಾರಿಗಾದ್ರು ಜೈನ್ ಕಲ್ಪೆಟ್ಟ ಗೊತ್ತಿದ್ರೆ ನಮ್ಮ ಕೆ ಆರ್ ನಗರದಿಂದ ಅಲ್ಲಿಗೆ ಎಷ್ಟು ಕಿಲೋಮೀಟರ್ ಐತೆ ಅನ್ನೋದು ಗೊತ್ತಿರೋ ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೋಡೋಣ. ಟ್ರೈನಲ್ಲಿ ಹೋದ್ರೆ ನೈಟು ಟ್ರೈನ್ ಒಂದು 10:30ಗೆ ಬರುತ್ತೆ. ಆ 10:30 ಟ್ರೈನಲ್ಲಿ ಹೋಗ್ಬೇಕು. ಹೋದ್ರೆ ನನಗೆ ಬೆಳಗಿನ ಜಾವ ಎಂಟ್ರಿ ಆಯ್ತೀವಿ. 10:30ಗೆ ಹೋದ್ರೆ ಬೆಳಗಿನ ಜಾವ ದೇವಸ್ಥಾನಕ್ಕೆ ಹತ್ತಿ ಇಳಿದೇ ಬಿಡ್ಬೋದು. ತಿರ್ಗಾ ಆ ಕಡೆಯಿಂದ ಟ್ರೈನಿಗೆ ಬರ್ಬೋದು. ನಮ್ಮ ಫ್ರೆಂಡ್ ಎಲ್ಲ ಹೋಗೈತಾರೆ, ನಾವು ಒಂದೇ ಟೈಮ್ ಹೋಗಿರೋದು, ನಾನು ಪೂಜಾ. ನೆಕ್ಸ್ಟ್ ಇನ್ನೇನು ಬೇರಿಯಾ ಹತ್ತತ್ರ ಬಂದು, ನೆಕ್ಸ್ಟ್ ಮುಂದೆ ಸಿಗದೆ ಬೇರಿಯಾ. ಯಾವನು ಗೂಗ್ ನನ್ನ ಮಗವನು. ನಮ್ಮ ಬೇರೆದಲ್ಲೂ ಕ್ಯಾಮ್ರಾಗಳಿವೆ. ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ಬೇಕು, ಇಲ್ಲ ಅಂದರೆ ಫೈನು. 500 ರೂಪಾಯಿ, 100 ರೂಪಾಯಿ ಫಿಕ್ಸು. ಎಲ್ಲ ಕಡೆನೂ ಹೋಗ್ಬೇಕು ಕ್ಯಾಮ್ರಾ. 4 ದಿಕ್ಕಿಗೂ ಹಾಕೋರೆ. ಈ ರೋಡಲ್ಲಿ ಹೋಗ್ಬೇಕು. ಇಲ್ಲಿಂದ ಹೈವೇ ಎತ್ತದೆ. ಈಗ ಮುಂದಕ್ಕೆ ಹೋಗ್ಬಿಟ್ಟು ಒಳ್ಳೆ ಹೈವೇ ಎತ್ಬಿಟ್ರೆ ನಾನ್ ಸ್ಟಾಪ್ ಹೊಡೋಯ್ತೀವಿ ಅಲ್ಲಿ ಗಂಟ, ಒಂದು 10 ಕಿಲೋಮೀಟ್ರು. ಅಲ್ಲಿಂದ ತಿರ್ಗಾ ಇದೇ ರೋಡು. ಅಲ್ಲಿ ಒಂದು ರೋಡ್ ಐತೆ, ತೋರಿಸ್ತೀನಿ ಬನ್ನಿ ಮುಂದೆ. ಈ ಹೈವೇ ಕಳೆದ್ಮೇಲೆ ಒಂದು ರೋಡ್ ಅದೇ, ಅದಪ್ಪ ಅದು ಅಂದರೆ ಚಂದ್ಗಾಳಮ್ಮನ ದೇವಸ್ಥಾನಕ್ಕೆ ಹೋಗೋದು. ಆ ರೋಡ್ ಇನ್ನೂ ಮಾಡವ್ರೆ ಏನೋ ಗೊತ್ತಿಲ್ಲ. ಅವಾಗ ಬಂದಿದ್ದಲ್ವಾ 2ನೇ ದಪ್ಪ ದೇವಸ್ಥಾನಕ್ಕೆ ಹೋದಾಗ. ನೋಡಿ ಈ ಗಿಂಡಿನಾರು ಮುರ್ತಿರ್ತಾರ ಏನು ಅಂತ. ಹಿಂಗೆ ಸೈಡಲ್ಲಿ ಬಿಡೋದು ಹಂಸಲ್ಲಿ. ಒಳ್ಳೆ ಹೈವೇ ಈಗ ಡಗ್ ಆಗ್ತದೆ. ಈಗ ಆ ಕಾರು ಎಲ್ಲೇ ಬತ್ತಲ್ಲ ಹೋಗ್ತೀನಿ, ಅದ್ಯಾಕೆ ಬಳಸ್ಕೊಬಂದ ಅಂತ. ಒಳ್ಳೆ ಹೈವೇ ಹತ್ತು ಬಿಡೋದೆ ಈಗ ಅಂತ. ಯಾರದೇ ಈಗ ನೋಡಿ ಹೆಂಗೈತೆ ಹೈವೇ. ಅದೇ 2ನೇ ರೌಂಡ್ ಭತ್ತ ಬೆಳೆದವರಲ್ಲ ಈ ಕಡೆ. ಒಳ್ಳೆ ನೀರು ನಮಗೆ, ಕಾವೇರಿ ನೀರು. 2ನೇ ರೌಂಡ್ ಭತ್ತ ನೋಡಿ ಹೆಂಗೈತೆ ನೋಡು.
ಮಳೆ ಇರದೆ ಈಗ. ನಮ್ ಗಾಡಿ ನೋಡಿ 80 ಕೊಂಡೋಗದೆ. 80 ಅಲ್ಲ 70. ಇಲ್ಲೊಂದು ಬ್ರಿಡ್ಜ್ ಐತೆ ನೋಡಿ, ಯಾವ ರೀತಿ ಕಾಣಿಸ್ತಿದೆ ಅಂತ ತೋರಿಸ್ತೀನಿ ಮುಂದೆ. ನಮ್ಮ ಬೆಂಗಳೂರು ಮೈಸೂರು ಹೈವೇಲ್ ಐತಲ್ಲ, ಸೇಮ್ ಹಂಗೆ ಮಾಡೋರು ಇದನ್ನು. ಸಕ್ಕತ್ತಾಗದೆ ನೋಡಿ, ಅಲ್ಲಿ ಕಾಣಿಸ್ತಾ ಇರ್ಬೋದು. ಇದೊಂದು ಹೈವೇ ಮಾಡಿ ಜನಗಳಿಗೆ ಭಾರಿ ಉಪಯೋಗ ಆಯ್ತು. ಕೇರ್ಪೇಟೆಗೆ ಡೈರೆಕ್ಟ್ ಆಗಿ ಹೋಗೋದು, ಇಲ್ಲಿಂದ ಒಂದು 20 ಕಿಲೋಮೀಟರ್ ಕೇರ್ಪೇಟೆ. ಆರಾಮಾಗಿ ಅಲ್ಲಿಂದ ಐತೆ ಇರ್ಬೋದು. ರೋಡ್ ನೋಡಿ ಇಲ್ಲಿ ಹೆಂಗಾದ್ರೆ ಸಾಕಾಗೈತೆ ಮತ್ತ ಹೆಂಗ್ ಕಾಣಿಸ್ತಿದೆ ನೋಡಿ. ಮೊದ್ಲು ಕೆಳಗಡೆ ಅಂಡರ್ ಗ್ರೌಂಡ್ ಇತ್ತು. ಅಯ್ಯಪ್ಪ, ಆ ರೋಡಲ್ಲಂತೂ ಓಡಾಡಕ್ಕೆ ಹಿಂಸೆ ಅನ್ಕರಿ. ಈ ರೋಡ್ ಮಾಡಕ್ಕೂ ಮುಂಚೆ ಕೆಳಗಡೆ ಕಾಣಿಸ್ತದೆ, ಬನ್ನಿ ತೋರಿಸ್ತೀನಲ್ಲಿ. ಭಾರಿ ಹಿಂಸೆ ಆಗ್ಬಿಟ್ಟಿತ್ತಲ್ಲಿ. ಆ ಕಡೆ ಇದೆ, ಇಲ್ಲಿ ಕಾಣಲ್ಲ. ಭಯಂಕರ. ಏನು ಮಳೆ ಗಿಳೆ ಹೋಗಿ ಬಿಟ್ರಂತ ದೂರು ಆ ಕೊಚ್ಚೆ ನೀರು. ಅಯ್ಯಪ್ಪ, ಈಗ ಚೆನ್ನಾಗಾಯ್ತು ಮಾತ್ರ. ಈ ರೋಡ್ ಮಾತ್ರ ಸಕ್ಕದಾಗಿ ಮಾಡೋರೆ. ಈಗ ಬಂದ್ರೆ ಒಂದೇ ಸಲ ಸೀದಾ ಹತ್ತದ ಗಾಡಿ ಇಲ್ಲಿ ಮೇಲ್ಗಡೆ. ಇಲ್ಲಿ ಇಲ್ಲೊಂದ್ ಸ್ವಲ್ಪ ಏನೋ ಚಿಕ್ಕದ್ ಮಾಡಿದ್ರು ಅಂತಾನೆ ಗೊತ್ತಿಲ್ಲ. ಇಲ್ಲಿ ಹಿಂಗೆ ಕರ್ನಾಟಕದ ಫ್ಲಾಗು ಆಟೋ ಮೇಲೆ ಯಾವಾಗ್ಲೂ ಇಟ್ಟಿದ್ದೆ. ಚಂದ್ಗಾಡಮ್ಮನ್ ದೇವಸ್ಥಾನಕ್ಕೆ ಹೋಗೋ ಅಂತ ರೋಡ್ ನೋಡಿ ಹೆಂಗದೆ ಅಂತ. ಇಲ್ಲಿ ಆ ಕಡೆಯಿಂದ ಯಾರು ಬಂದ್ರೆ ಹಳ್ಳಗಳು ಪಳ್ಳಗಳು. ಇನ್ನು ಮುಂದೆ ಇತ್ತು ಗುಂಡಿ, ಅಲ್ಲಿ ಸ್ವಲ್ಪ ಫೋನ್ ಬಂದಿತ್ತು ಅಂದ್ಬಿಟ್ಟು ಮಾತಾಡ್ತಿದೆ. ಇನ್ನು ಐತೆ ಇಲ್ಲಿ ಗುಂಡಿಗಳು ಭಯಂಕರ. ನೋಡಿ ಇಲ್ಲಿ ಎಷ್ಟೇ ಗ್ಯಾಪ್. ಆ ಕಡೆಯಿಂದ ಯಾರು ಬಂದ್ರೆ ಕೆಳಗೆ ಕಿಲ್ಸಕ್ಕೆ ಐಕಲ್ಲ ನೋಡಿ. ಇಲ್ಲಿ ಹೆಂಗ್ ಬಿದೋಗದೆ ಇಲ್ಲಲ್ಲವ ಸೈಡಲ್ಲಿ. ಮನೆ ನೋಡಿ ಇಲ್ಲಿ ಚಂದ್ಗಾಳಮ್ಮನ ದೇವಸ್ಥಾನಕ್ಕೆ ಹೋಗ್ಬೇಕಾರೆ ಸಾಕಲ್ಲ ಕಟ್ಟೋರೆ. ಇಲ್ಲೇ ನೋಡಿ ಚಂದ್ಗಾಳಮ್ಮನ ದೇವಸ್ಥಾನಕ್ಕೆ ಹೋಗೋಂಥದ್ದು ರೋಡ್ ರೈಟ್ ಸೈಡ್ ಕಿಕ್ಕೇರಿಗೆ ಹೋಗೋ ಅಂತ ರೋಡಲ್ಲಿ ಇರೋದು. ಇಲ್ಲೇ ನೋಡಿ ಹೀಗೆ ಹೋಗೋದು ಚಂದ್ಗಾಳಮ್ಮನ ದೇವಸ್ಥಾನಕ್ಕೆ. ನಾವು ಅಲ್ಲಿ ಹೋಗ್ತಾ ಇಲ್ಲ, ಎಲ್ಲಿ ಹೋಗ್ತಾ ಇದೀವಿ ಅಂತ ಕೊನೆಗೆ ತೋರಿಸ್ತೀವಿ. ಬೀರುವ ಹಳ್ಳಿ ಇದು. ಟ್ರೈನಲ್ಲಿ ಬಂದ್ರೆ ಡೈರೆಕ್ಟ್ ಅಲ್ಲಿಗೆ ಹೋಗ್ಬೋದು ದೇವಸ್ಥಾನಕ್ಕೆ, ಚಂದ್ಗಾಳಮ್ಮನ ದೇವಸ್ಥಾನಕ್ಕೆ ಹೋಗ್ಬೋದು. ಏನ್ ತಂದವರೆ ಗೊತ್ತಿಲ್ಲ ನಮ್ಮ ಪೂಜಾರು. ಓ, ಇಲ್ಲೂ ಒಂದು ರೈಲ್ವೆ ಗೇಟ್. ಈ ರೈಲ್ವೆ ಗೇಟ್ನೆಲ್ಲವ ಕೆಳಗಡೆ ಕೊಟ್ಬಿಟ್ರೆ ಆಯ್ತದೆ, ನಾವು ಮೇಲ್ಗಡೆ ಹೋಗಿ ಟ್ರೈನ್ ಕೆಳಗಡೆ ಹೋಗೋ ಥರ. ಇಲ್ಲಿ ಬಂದ್ರೆ ಹಿಂಗೆ ನಿಂತ್ಕೋಬೇಕಲ್ಲಪ್ಪ, ಬಸ್ ಗೀಸ್ ಬಂದ್ರೆ. ಚಿಕ್ಕದು ಇದು, ಅದಕ್ಕೆ ಮಿಸ್ ಆಗಿ ಮಾಡೋದು ಕೆಳಗಡೆಗೆ ಬೀಳ್ತೀವಿ. ಈ ಕಡೆಗೇನೋ ಪರವಾಗಿಲ್ಲ, ಕಬ್ಬನ್ ಗದ್ದೆ. ಓ ಬರವೇ. ನೀವು ಎತ್ತ ನೋಡಿದ್ರು ಬರೀ ಕಬ್ಬು ಜೋಳ ಸೈಲೇಜ್ಗೆ ಹೊಡಿತಾವ್ರೆ ಎಲ್ಲ ಈಗ ಜೋಳವ. ನೋಡಿ ಕಾಡಿದು ಕಾಡು, ಸಣ್ಣ ಕಾಡು ಸಿಕ್ತೀಗ. ಅಂದ್ರೆ ನಾವು ಬೇಗ ಬಂದಿವಿ ಅಂತ ಅರ್ಥ, ಒಂದ್ ಸ್ವಲ್ಪ ಬೇಗ. ಯಾಕೆಂದ್ರೆ ಮೊದಲನೇ ದಿನ ಬಂದಾಗಂತೂ ಏನು ಒಯ್ತಾನೆ ಇಲ್ಲ, ರೋಡು ಸಾಕ್ತಾನೆ ಇಲ್ಲ ನಮ್ಗಂತೂ. ನಾನು ಇನ್ನು ಎಷ್ಟು ದೂರ ಆದೆ ಅಂತ. ನೋಡಿ ಇಲ್ಲಿ ಸ್ವಲ್ಪ ಮಳೆ ಬಿದ್ದಿದ್ದಕ್ಕೆ ಹೆಂಗ ಹಸ್ರು ಕಾಣಿಸ್ತಾ ಇದೆ. ಒಂದ್ 2 ದಪ್ಪ ಮಳೆ ಹುಯ್ದಿರೋದಕ್ಕೆ ಹಿಂಗೆ. ಪೂರ್ತಿ ಮಳೆ ಹುಯ್ತಾನೆ ಇದ್ರೆ ಹೆಂಗ್ ಕಾಣಿಸ್ಬೋದು ಹೇಳಿ. ಕಾಡೆಲ್ಲ ಹಸ್ರು ಆಗ್ಬಿಡ್ತವೆ ಹಂಗೆ. ಅವಕ್ಕೂ ಒಂಥರ ಖುಷಿ ಮಳೆ ಹುಯ್ದ್ರೆ, ಕಾಡಿಗೆ ಮರಕ್ಕೆ ಗಿಡಕ್ಕೆ ಏನೋ. ನೋಡಿ ಇಲ್ಲಿ ಬೈತಾ ಇದೆ ನಮ್ಮ ಹೆಣ್ಣು. ಅದೇ ಇನ್ ಯಾರು ಇಲ್ವಲ್ಲ ರೋಡಲ್ಲಿ.
ಯಾವ್ದು ಅಡಿಕೆ ಮರ. ಓ, ಗಂಧದ ಮರಗಳು ಹಾಕೋರ ಇಲ್ಲಿ. ನಿಂತವ ಇವು ನಿಜವಾಗ್ಲೂ ಅಷ್ಟವೇ. ಓ, ಇಲ್ಲಿ ಫ್ಯಾಕ್ಟ್ರಿ ಇದೆ ಅಂತ ಹಾಕಿರ್ಬೋದು ಎಲ್ಲ, ಇಡ್ಕೆ ಫ್ಯಾಕ್ಟ್ರಿ. ಅವರು ನೋಡ್ಕೊಳ್ಳಿ ಅದಕ್ಕೆ ಅಂತ. ಇಲ್ಲ, ಇಷ್ಟೊಂದವ ಗಂಧದ ಮರ. ನೋಡು ಗಂಧದ ಮರ ನೋಡು ಎಷ್ಟವೆ. ನಮ್ ಕಡೆ ಹಿಂಗ್ ಕಂಡ್ರೆ ಕಳ್ಕೊಂಡೆ ಹೊಂಟಾಗಿರ್ತಾರೆ ಕಳ್ಬಡೆವು, ಇರೋದೇ ಇರಿಕಲ್ಲ ಅಲ್ಲಿ. ಒಂದು ಫೈನಲ್ಲಿ ಇದಲ್ಲ, ಇನ್ನು ಮುಂದೆ ಹೋಗ್ಬೇಕು. ನಾನು ಇದೇ ಅನ್ಕೊಬಿಟ್ನಲ್ಲಪ್ಪ, ಇನ್ನೂ ಒಂದು 10 ಕಿಲೋಮೀಟರ್ ಮುಂದೆ ಹೋಗ್ಬೇಕು ಅಂತ ಅನ್ಸುತ್ತೆ. ಇಲ್ಲಿ ರೈಟ್ ತಗೊಂಡು ಹೋಗ್ಬೇಕು. ಹಾ, ಇಲ್ಲಿಂದ ಪಕ್ಕ ಈ ರೋಡಲ್ಲೇ ಹೋಗ್ಬೇಕು. ನಿಧಾನ ಅಂದ್ರೆ 20ರಲ್ಲಿ ಹೋಗದ. ಮಂದಗೆರೆ ಅಂತ ಇದು, ಮಂದಗೆರೆ. ಮಂದವಾಗಿದ್ದಾರೆ ಇಲ್ಲಿ ಜನಗಳು. ಮಂದಗೆರೆ ಅಂತ ಮಾಡ್ಕೊಂಡವ್ರೆ ನೋಡ್ರಿ, ಇಷ್ಟೊಂದು ಡೆವಲಪ್ಮೆಂಟ್ ಅವ್ರೆ ಇಲ್ಲಿ. ಊರ ಹೆಸರು ಮಂದಗೆರೆ. ಸುಮ್ನೆ ಹಂಗೆ ಕಡ್ಡಿಗಳು ಹಾಕಿರ್ತಾರೆ, ಅವು ಬರ್ತವೆ. ನೀರು ಈ ಕಡೆ ಜಾಸ್ತಿ ಅಲ್ವಾ. ನಮ್ ಕಡೆ ಹಿಂಗೆಲ್ಲ ರೋಡಲ್ಲಿ ಬಿಡ್ಕೊಂಡ್ರೆ ಕಿತ್ತಾಡ್ತಾರೆ, ನಮ್ ಜಾಗ ಅಂತ. ಇನ್ನು ಆಟೋಮೆಟಿಕ್ ಆಗಿ ಗೇಟು ಇದಾಗೋದೇನೋ ಇದು. ಯಾರು ಇಲ್ವೇ ಇಲ್ಲ ಅಲ್ರಿ. ರೋಡ್ ನೋಡಿ ಇಲ್ಲಿ ಯಾವ್ದು ಮಂದಗೆರೆ ರೈಲ್ವೆ ಸ್ಟೇಷನ್ ಬಿಟ್ಟಿದೀವಿ ಈಗ. ಇಲ್ಲಿ ನೋಡು ಹೆಂಗೈತೆ ಅಂತ, ಸಕ್ಕತ್ತಾಗದೆ ಮರ. ಹೆಂಗೈತೆ ಎಲ್ಲ ಗ್ರೀನ್. ಇಲ್ಲೇ ಇದ್ದಿ, ಇಲ್ಲೇ ಇರ್ತೀಯ. ಗುಡಿಸ್ಲು ಕಟ್ಕೊಟ್ರೆ ಏನ್ ಮಾಡೀನಿ. ಹಾ, ಓ ನಾವು ಚಂದ ಬಿಡು. ನಿಮ್ ಫೇವ್ರೇಟ್ ಜಾಗದಲ್ಲಿ ನೀರೇ ಹರಿತಲ್ಲ ಇಲ್ಲಿ. ಇಲ್ಲಿ ನಿಂತ್ಕೊಂಡ್ ಪೂಜಾ ಫೋಟೋ ತೆಗಿಸ್ಕೊಂಡಿದ್ರು, ನೀರ್ ಹರಿತಿತ್ತು ಅಂತ. ಇಲ್ಲಿ ನೋಡಿ, ಇಲ್ಲಿ ಏನು ಹರಿತಾನೆ ಇಲ್ಲ ಈಗ, ನೀರೇ ಇಲ್ಲ. ಮದ್ದಾಗಿ ಕಡಿಮೆ ಆಗದೆ, ಬೇಸಿಗೆ ಅಲ್ವಾ. ಆದ್ರೂ ನೋಡಿ ಅಲ್ಲಿ ಎಲ್ಲ ಗ್ರೀನ್ ಗ್ರೀನು. ಮಾವಿನಕಾಯಿ ನೋಡಿ ಇಲ್ಲಿ, ರೋಡಲ್ಲಿ ಗಿಡ ಅವೆ. ಮಾವಿನ ಗಿಡ, ಆಮಿನಿ ಮಾವಿನ ಗಿಡ ನೋಡು. ಹಾ, ನೇಚರು. ಟೈಮಲ್ಲಿ ಮಡಿಕೇರಿ ಮಂಗಳೂರು ಸೈಡ್ ಹೋಗ್ಬೇಕು. ಹಾ, ಅದಕ್ಕೆ ಇಲ್ಲಿ ಜಾಸ್ತಿ ಹಾಲು ಹಾಕೋದು ಮಂಡ್ಯ ಸೈಡು. ನೋಡಿ ಈ ತರ ಹುಲ್ಲ ನಾವು ಹಾಕಿವಿ, ಒಂದು ಟ್ರಯಲ್ ಮಾಡೋಣ ಅಂತ. ಒಂದು 30 ಕಡ್ಡಿ 40 ಕಡ್ಡಿ ನೆಟ್ಟಿವಿ. ಅದು ಸೂಪರ್ ನೇಪಿಯರು. ಇವೆಲ್ಲ ನೋಡಿ ನೀವು ಹಸ್ರು. ಅದೊಂದು ಸ್ವಲ್ಪ ಬ್ಲ್ಯಾಕ್ ಇದೆ, ಬ್ಲ್ಯಾಕ್ ಮತ್ತೆ ರೆಡ್. ಅದರಿಂದ ಏನು ಹಾಲು ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ರು. ನೋಡೋಣ ಅಂದ್ಬಿಟ್ಟು ಒಂದು 30 ಕಡ್ಡಿ ತಗೊಬಂದು ಹಾಕಿವಿ ನಾನು. ನೋಡೋಣ ಅದು ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೇನೆ ನಿಮ್ಗೆ ಆಮೇಲೆ. ಒಂದು 30 ಕಡ್ಡಿ ಹಾಕಿದೀವಿ. ಒಂದು ಸುಮ್ಮನೆ ಹಂಗೆ ನೆಟ್ಟಿನಿ, ಅದನ್ನ ಆಮೇಲೆ ಬೇಕಾದ್ರೆ ದೊಡ್ಡದಾಗ ಹಾಕಕ್ಕಾಯ್ತದೆ ಅದಕ್ಕೆ ಅಂತ. ಮನೆ ತವೆ ಹಾಕಿವಿ, ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಎಲ್ಲ ಒಂದೊಂಚೂರು ಬಂದವೆ ಇವಾಗ, ಕಡ್ಡಿ ಚಿಕ್ಕದಾವೆ. ಹಾಕಿ ಒಂದ 5-6 ದಿನ ಆಗಿರ್ಬೋದು, ಸಿಗ್ದವೆ ಒಂದು ಸ್ವಲ್ಪ. ಫೈನಲ್ ಆಗಿ ಆ ಊರಿಗೆ ಬಂದಾಯ್ತು. ಆ ದೇವಸ್ಥಾನ ಯಾವುದು ಅಂತ ತೋರಿಸ್ತೀನಿ ಬನ್ನಿ. ಎಲ್ಲ ಹಬ್ಬ ಅನ್ಸ್ತದೆ ಎಲ್ಲ ಮೋಸ್ಟ್ಲಿ ಈ ಕಡೆಗೆ. ಆ ಥರ ಫೀಲು ನನಗೆ. ಏನು ಬಂದಾಯ್ತು ದೇವಸ್ಥಾನದ ಹತ್ರ. ಇದೇ ಊರು. ನೋಡ್ಬೋದು ಯಾವುದೋ ದೇವಸ್ಥಾನ ಅಂತ. ಶಾಕ್ ಆಗ್ತೀರಾ. ಆಗ್ತಾ ಬೇಕು ಅಂತ ತಾನೇ ಬಂದಿದ್ದು. ನೋಡಿ ಇದೆ ಹಾಸ್ಲು. ಇದೆ ತಾನೇ. ಸರಿ, ಫೈನಲ್ ಆಗಿ
ಇದೇನಂತಾರ ಪೂಜೆ ಆಯ್ತಾ ಕಲ್ಯಾಣಿ ಬಂದಾಯ್ತು. ಪೂಜೆ ಮಾಡ್ತವ್ರೆ ನಮ್ಮ ಪೂಜಾ ಅವರು. ನೋಡ್ಬೋದು ಈಶ್ವರ ಸ್ವಾಮಿ. ಇದು ಲಾಸ್ಟ್ ಫೈನಲ್ ಮುಗೀತು ನಮ್ಮ 3 ದಿನದ ಹರಕೆ. ಇಲ್ಲಿಗೆ 3 ಟೈಮ್ ಬರೋಕೆ ಹೇಳಿದ್ರು, ಇದು ಲಾಸ್ಟ್ 3 ಟೈಮ್ದು. ನೀವು ಹಿಡ್ಕೊತೀರಿ. ಝೂಮ್ ಮಾಡ್ತಾಳ ನನ್ನ ಮಗಳು. ಅಯ್ಯೋ ಸಾಕು. ಪೂಜೆ ಮಾಡ್ತಾವ್ರೆ ನಮ್ಮ ಪೂಜಾ ಅವರು. ಬನ್ನಿ ದೇವಸ್ಥಾನ ಎಲ್ಲ ನೋಡ್ಕೊಂಡು ಹೋಗೋಣ. ಈ ನಾಳೆ 2ನೇ ಟೈಮ್ ವೀಡಿಯೋ ಮಾಡ್ತಾ ಇರೋದು, 3ನೇ ಟೈಮ್ಗೆ ಈಗ ನಿಧಾನಕ್ಕೆ ನೋಡೋಣ. ಈಗ ತಿರ್ಗಾ ಇಲ್ಲಿ ನೋಡ್ಬೋದು ಬಸವಣ್ಣನ ಮೇಲೆ ಈಶ್ವರ ಕೂತಿರೋದನ್ನ ನೀವು ಎಲ್ಲಾದರೂ ನೋಡಿದ್ದೀರಾ? ನೋಡಿ ಇಲ್ಲಿ ಬಸವಣ್ಣನ ಮೇಲೆ ಈಶ್ವರ ಕೂತಿರೋ ಅಂಥದ್ದು. ಬನ್ನಿ ಇವಾಗ ದೇವ್ರ ದರ್ಶನ ಮಾಡೋಣ ಹೋಗಿ. ಇಲ್ಲಿ ಒಂದು ಹೂವಿದೆ, ಆ ಹೂವು ನಮ್ಗೆ ಗೊತ್ತು. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಆ ಹೂವು ಹೆಸರು ಏನಂತ ಕಮೆಂಟ್ ಮಾಡಿ ತೋರಿಸ್ತೀನಿ. ಬನ್ನಿ ಇವಾಗ ಇದೊಂದು ಹೂವಿದೆ ದೇವಸ್ಥಾನ ಹತ್ರ. ನೋಡ್ಬೋದು ಇಲ್ಲಿ ಕಾಣಿಸ್ತಿದೆಯಲ್ಲ ಹೂವು, ಈ ಹೂವು ಹೆಸರು ಏನು ಅಂತ ಕಮೆಂಟ್ ಮಾಡಿ ನೋಡೋಣ. ಯಾರಿಗಾರು ಗೊತ್ತಿದ್ರೆ ನೋಡ್ಬೋದು ಹೇಗಿದೆ ಅಂತ. ಸುತ್ತ ಹೂವಿದೆ ಗಿಡದಲ್ಲಿ. ನೋಡಿ ಇಲ್ಲಿ ಈ ಹೂವು ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ, ಮತ್ತು ಇದು ಯಾವ ಗಿಡ ಅಂತ. ಈಗ ಸೋಮೇಶ್ವರ ಮುಗಿಸಿ ಶಂಭುಲಿಂಗೇಶ್ವರಕ್ಕೆ ಹೋಗ್ತಾ ಇದ್ದೀವಿ. ಇದೇ ನಿಮ್ಗೇನು ಹೊಸ್ತಲ್ಲ, ನಮ್ಮದು ಆಲೇ 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆದರೂ ತೋರಿಸ್ಬೇಕು ಅಂದ್ಬಿಟ್ಟು ತೋರಿಸ್ತಾ. ಚೆನ್ನಾಗಿದೆ ಈ ರೋಡು, ನೋಡಿ ಇರಬೇಕು. ಜನನೇ ಇಲ್ಲ ಇವತ್ತು. ನಾಳಿಕೆ ತೇರು ಅಂದರೆ ಮಾಡ್ತಾಯಿಲ್ಲ, ಯಾಕಂದರೆ ದೇವಸ್ಥಾನ ಇನ್ನೂ ರೆಡಿ ಆಗಿಲ್ವಲ್ಲ, ಅದಕ್ಕೋಸ್ಕರ. ಫೈನಲಾಗಿ ಬಂದಾಯಿತು ದೇವಸ್ಥಾನಕ್ಕೆ. ಇದು ಶಂಭುಲಿಂಗೇಶ್ವರ ಅಲ್ವಾ ಪೂಜಾ? ಖಾಲಿ ಶಂಭುಲಿಂಗೇಶ್ವರ. ಫೈನಲ್ ಆಗಿ ಇಲ್ಲಿಗೆ 3 ಸಲ ಬಂದಾಯಿತು. ನಮ್ಮ ಬೇಬಿ ಚಿಕ್ಕರ್ನ ಕರ್ಕೊಂಡು ಪೂಜೆ ಎಲ್ಲ ಮುಗಿಸಿದ್ವಿ. ಪೂಜೆ ಮಾಡುವಾಗ ಹಾಗೆ ಬಂದು ಪ್ರಸಾದ ತಗೊಂಡೋಯ್ತು ನಮ್ಮ ಶನಿದೇವರು. ಹಾಗೆ ನೋಡ್ರಿ ಈಗ ಹೋಗೋಣ. ನೋಡ್ಬೋದು ಹೇಗಿದೆ ಅಂತ ಶಂಭುಲಿಂಗೇಶ್ವರ ದೇವಸ್ಥಾನ. ಕೂತಿದ್ದೀವಿ ಇಲ್ಲೇ, ಗಾಡಿ ತಗೋತಾ ಮರದಾಗ. ಇಲ್ಲಿ ನೋಡ್ಬೋದು ಆ ಕಡೆ ತೆಂಗಿನ ಮರ ಐತೆ, ಈ ಕಡೆ ಒಂದು ಮರ, ದೊಡ್ಡ ಮರ ನೋಡಿ ಇದೆ. ಏನು ಇಷ್ಟುದ್ದ ಅದೇ ಕಟ್ಟದ. ಇಲ್ಲಿ ಜಾಗ ಕೊಟ್ರೆ ಎಲ್ಲ ಹೊಲ್ತವೆ. ಇಲ್ಲಿ ಹೊಲದ ಪಕ್ಕದಲ್ಲೇ ಮನೆಗಳು. 3 ಸಲ ಬರಬೇಕು ಅಂತ ಹೇಳಿದ್ರು, ಬಂದಾಯಿತು. ಪೂಜೆ ಎಲ್ಲ ಚೆನ್ನಾಗಾಯ್ತು. ಇಲ್ಲಿ ಕಜ್ಜಿ ತುರಿ ನಾಗರ ಎಲ್ಲದಕ್ಕೆ ಪರಿಹಾರ ಆಗುತ್ತೆ. ಈ ಕಡೆ ಇಲ್ಲಿ ಕಾಣಿಸ್ತಿದೆಯಲ್ಲ ಮರ, ಅಲ್ಲಿ ಒಂದು ಹುತ್ತ ಇದೆ, ಅಲ್ಲೂ ಪೂಜೆ ಮಾಡ್ಬೋದು. ಈ ಕಡೆನೂ ಹುತ್ತ, ಎಲ್ಲಾದರೂ ಪೂಜೆ ಮಾಡ್ಬೋದು. ಚೆನ್ನಾಗಿದೆ. ಬನ್ನಿ ಒಂದಪ್ಪ ಭೇಟಿ ಮಾಡಿ. ಕಿಕ್ಕೇರಿ ಹತ್ರ ಬರುತ್ತೆ ಇದು, ಸಾಸ್ಲು ಅಂತ, ಕೇರ್ಪೇಟೆ ತಾಲೂಕು ಸೇರ್ಕೊಡುತ್ತೆ ಅಂತ ಅನಿಸುತ್ತೆ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಓಕೆ, ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.